ಕರ್ನಾಟಕ ಬ್ಯಾಂಕ್ ತನ್ನ ಸಿಎಸ್ಆರ್ ಯೋಜನೆಯಡಿ ಬಡ ಮತ್ತು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಸಹಾಯ ಹಸ್ತ ನೀಡಿದೆ. ಬೆಂಗಳೂರಿನ ರಾಮಯ್ಯ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕರ್ನಾಟಕ ಬ್ಯಾಂಕ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಲ್ಯಾಪ್ಟಾಪ್ ವಿತರಿಸಲಾಯಿತು. ಕರ್ನಾಟಕ ಬ್ಯಾಂಕ್ನ ಉಪಪ್ರಧಾನ ಪ್ರಬಂಧಕ ಬಿ ನಾಗರಾಜು, ಉಪಾಧ್ಯಾಯ ಮತ್ತು ಗೋಕುಲ ಶಿಕ್ಷಣ ಸಂಸ್ಥೆ ಉಪಾಧ್ಯಕ್ಷ ಡಾಕ್ಟರ್ ಎಂಆರ್ ಸೀತಾರಾಮ್ ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ವಿತರಿಸಿದರು. ರಾಮಯ್ಯ ಕಾಲೇಜಿನ ಜೊತೆ ವಿಶೇಷ ಬಾಂಧವ್ಯ ಹೊಂದಿದ್ದು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ 56 ಲ್ಯಾಪ್ಟಾಪ್ ಕೊಡಲಾಗಿದೆ. ಇದಕ್ಕಾಗಿ 30 ಲಕ್ಷ ಮೀಸಲಿಡಲಾಗಿದೆ ಅಂತ ಕರ್ನಾಟಕ ಬ್ಯಾಂಕ್ನ ಉಪಪ್ರಧಾನ ಪ್ರಬಂಧಕ ಬಿ ನಾಗರಾಜ್ ಉಪಾಧ್ಯಾಯ ಹೇಳಿದ್ದಾರೆ. I hope you will keep this in mind that year after year you try to help our students. It's a long way. It takes each one of us. This corporate social responsibility has come into this country, I think, about 30 years back, 35 years back. So they have selected us, and all of you more than deserve this, because it's not that you cannot afford it, but it's only a little highly pricey, because these companies have become more expensive, more competition, and then it's become difficult for the middle. ನಾವು ಇವತ್ತು ಈ ದಿನ ಒಂದು CSR ಕಾರ್ಯಕ್ರಮದಲ್ಲಿ ಈ MS ರಾಮಯ್ಯ ಕಾಲೇಜಿನಲ್ಲಿ ಒಂದು 56 ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡಲಿಕ್ಕಂತ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದೀವಿ. ಲ್ಯಾಪ್ಟಾಪ್ ಕೊಡೋದಂದರೆ ನಮಗೆ CSR ಕಾರ್ಯಕ್ರಮ ನಾವು ಆಲ್ರೆಡಿ ಹೇಳಿದಾಗೆ ನಾವು ಎಷ್ಟೋ ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಅಂದರೆ ಈ CSR ಕಾರ್ಯಕ್ರಮದಲ್ಲಿ ನಾವು ನಾರ್ಮಲಾಗಿ ಬಡ ಮಕ್ಕಳಿಗೆ ಒಂದು ಎಜುಕೇಷನ್ಗೆ ಸಪೋರ್ಟ್ ಮಾಡುವಂಥದ್ದಾಗ್ಬೋದು, ಅಥವಾ ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲಿ ಬಿಲ್ಡಿಂಗ್ ಕಟ್ಟೋವಂಥದ್ದು, ಅಥವಾ ಕೆರೆ ಡೆವಲಪ್ಮೆಂಟ್ ಮಾಡುವಂಥದ್ದು, ಈ ರೀತಿ ಒಂದು ಸಾರ್ವಜನಿಕವಾಗಿ ಏನು ಒಂದು ಹೆಲ್ಪ್ ಆಗುತ್ತೆ ಅಂಥ ಕೆಲಸಗಳನ್ನೆಲ್ಲ ಮಾಡ್ತಾಯಿರ್ತೀವಿ. ಈ ಒಂದು ರಾಮಯ್ಯ ಇನ್ಸ್ಟಿಟ್ಯೂಟ್ ಜೊತೆ ನಮಗೊಂದು 30 ವರ್ಷದ ಬಾಂಧವ್ಯ ಉಂಟು. ನಮಗೂ ಕೂಡ ಇತ್ತೀಚೆಗೆ ನಾವು ಮಾತಾಡಿದಾಗ ಅಲ್ಲೂ ಕೂಡ ಕೆಲವು ಮಕ್ಕಳೆಲ್ಲ ತುಂಬ ವೀಕರ್ ಸೆಕ್ಷನಿಂದ ಬಂದವರಿದ್ದಾರೆ. ಆ ಬಡ ವಿದ್ಯಾರ್ಥಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.